ಬರ್ತಾರೆ ಅಂತ ಹೇಳಿದ್ನಲ್ಲ ನಾನು. ಐ ಯೂಸ್ ದ ಪ್ರಾಪರ್ ವರ್ಡ್. ಹಿ ಹ್ಯಾಸ್ ಬೀನ್ ಈಲ್ಡೆಡ್ ಬಟ್ ಈಸ್ ನಾಟ್ ವೀಕ್. ಇದನ್ನು ದಯವಿಟ್ಟು ಕೋಟ್ ಮಾಡಿದೆ. ಹಿ ಹ್ಯಾಸ್ ಬೀನ್ ಈಲ್ಡೆಡ್ ನಾಟ್ ವೀಕ್. ಬರ್ತದೆ ಅಂತ ಅನಿಸಿದೆ ನನಗೆ. ಈಗ ಜುಲೈನಿಂದ ಬರ್ತದೆ. ಎಸ್, ಅಲ್ಲ ಅದು ಬೇರೆ. ಈಗ ಹಣ ಕೊಡೋದು ಬೇರೆ. ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಅನ್ನು ಯು ವಾಂಟ್ ಟು ಬ್ರಿಂಗ್ ಇಟ್ ಫ್ರಮ್ ಜುಲೈ. ದಟ್ ಸೀರಿಯಸ್ಲಿ ಈಸ್ ಥಿಂಕಿಂಗ್. ದಟ್ ಈಸ್ ಅವರ್ ಅಡ್ವೈಸ್ ಆಲ್ಸೋ. ಅದಕ್ಕೆ ಸ್ಲೋಲಿ ಯು ವಾಂಟ್ ಟು ಬ್ರಿಂಗ್ ಬ್ಯಾಕ್. ಅದಕ್ಕೆ ಯಾವುದೇ ಶಾಸಕರಿಗೆ ಏನೂ ಸಮಸ್ಯೆ ಇಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಇಸ್ ಇಂಟ್ಯಾಕ್ಟ್. ಸ್ವಲ್ಪ ಶಾಸಕರು ಮಾತಾಡಿದಾಗ ಅದು ಸ್ವಲ್ಪ ವೈಡ್ ಸ್ಪ್ರೆಡ್ ಆಗುತ್ತೆ. ಹೆಂಗಾರ ಮಾಡಿ ಈ ಸರ್ಕಾರ ಕೆಡಬೇಕು, ಸರ್ಕಾರ ಬದಲಾವಣೆ ನೋಡೋದು BJP ಅವರು ಹೇಳಿದ್ರೆ ಈಗ ಸದ್ಯಕ್ಕೆ ಏನೂ ಆಗಲ್ಲ. 3 ವರ್ಷ ನಡೀತದೆ. ಮತ್ತೆ ನೋಡೋಣ ಜನಗಳು ಬದಲಾವಣೆ ಏನಾದರೂ ಆಗ್ಬೋದು ಸರ್. ಅಧ್ಯಕ್ಷರ ಬದಲಾವಣೆ ತುಂಬಾ ಕೂಗಿದೆ ಸರ್ ಶಾಸಕರು. ಆನೆಸ್ಟ್ಲಿ ಸ್ಪೀಕಿಂಗ್ ನನಗೆ ಗೊತ್ತಿಲ್ಲಪ್ಪ. ಆದರೆ ಚರ್ಚೆ ನಡೆದಿದೆ. ಹೈಕಮಾಂಡಿಗೆ ಬಿಟ್ಟಿದ್ದು, ಬದಲಾವಣೆ ಮಾಡೋದು ಬಿಟ್ಟಿದ್ದು ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ. ಈಗ ಜಿಲ್ಲಾ ಪಂಚಾಯತ್ ಅದು ಚುನಾವಣೆ ಬಂದರೆ ಏನು ಮಾಡ್ತಾರೆ ಗೊತ್ತಿಲ್ಲ. ಒಟ್ಟಾರೆ ಈ ರಿಫಾರ್ಮ್ಸ್ಗಳೆಲ್ಲ ಚೀಫ್ ಮಿನಿಸ್ಟರ್ ತಲೆಯಲ್ಲಿದೆ. ಈ 2-3 ತಿಂಗಳಲ್ಲಿ ಬೇರೆ ಬೇರೆ ಏನೇನು ತರಬೇಕು ಅನ್ನೋದನ್ನು ತರ್ತಾರೆ. ಸತೀಶ್ ಜಾರಕಿಹೊಳಿ ಹೇಳಿದ್ರು ಸರ್, ಇದೇ ಅಧ್ಯಕ್ಷ ಬದಲಾವಣೆ ವಿಚಾರವಾಗಿ ನನಗೆ ಯಾರು ಪುಷ್ ಮಾಡೋರಿಲ್ಲ ಅಂತ ಹೇಳಿದ್ರು. ನಾವು ಬೇಕಾದ್ರೆ ನಾನೇ ಪುಷ್ ಮಾಡ್ಬೇಕಂತ ಅದು ಗೊತ್ತಿಲ್ಲ. ಬಟ್ ನಾನು ಸೀನಿಯರ್ ಲೆಜಿಸ್ಲೇಚರ್, ಆನೆಸ್ಟ್ಲಿ ಐ ಆಮ್ ಟೆಲ್ಲಿಂಗ್ ಬಿಫೋರ್ ದ ಪ್ರೆಸಿಡೆಂಟ್, ಅಡ್ಮಿನಿಸ್ಟ್ರೇಷನ್ನ ಇನ್ನೂ ಹೆಚ್ಚು ಬಿಗಿಗೊಳಿಸಿ ಕರ್ನಾಟಕಕ್ಕೆ ಒಂದು ಒಳ್ಳೆಯ ಸರ್ಕಾರ 3 ವರ್ಷ ಕೊಡಬೇಕು. ಸಿದ್ದರಾಮಯ್ಯನವರು ಸ್ಟ್ರಾಂಗ್ ಆಗಬೇಕು ಅಂತ ನಾನು ಸಲಹೆಯನ್ನು ಕೊಡ್ತೇನೆ, ಹೇಳ್ತೇನೆ. ಒಳ್ಳೆಯ ಸರ್ಕಾರ ಮಾಡಬೇಕಂತ ಹೇಳಿ ಸರ್ ಮುಖ್ಯಮಂತ್ರಿ